ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯಿಂದ ನಾವು ಈ ಕೃಷಿ ಹೊಂಡಕ್ಕೆ ಅವ್ರು ಹೋಗಿ ಭೇಟಿಯಾದಾಗ ಅವರು ಒಳ್ಳೆ ಮಟೀರಿಯಲ್ಲು ನಮ್ಗೆ 500 ಮೈಕ್ರೋ ಇದ್ದದ್ದು ತೊಗೊಂಡ್ರೆ ಒಂದು 10 ವರ್ಷ ಬಾಳಿಕೆ ಬರ್ತದೆ, ಒಳ್ಳೆ ರೀತಿ ಬಾಳಿಕೆ ಬರ್ತದೆ ಅಂತ ಹೇಳಿದ್ರಿಂದ ಮತ್ತು ಹಾರ್ಟಿಕಲ್ಚರ್ ಆಫೀಸವರು ಸಹಿತ ಸಜೆಸ್ಟ್ ಮಾಡಿದ್ರಿಂದ ನಾವು ಇದನ್ನು ಪ್ರಿಪೇರ್ ಮಾಡಿ ಇದನ್ನು ಮಟೀರಿಯಲ್ ತೊಗೊಂಡು ಬಂದೆ ಒಳ್ಳೆಯ ಒಂದು ಇದರಿಂದ ನಮ್ಗೆ ಹಾಕಿಕೊಟ್ರು. ಮತ್ತು ಈ ಕೃಷಿ ಹೊಂಡಕ್ಕೆ ಈ ಪ್ಲಾಸ್ಟಿಕ್ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೂ ಐಡಿಯಾ ಇದ್ದಿದ್ದಿಲ್ಲ. ಮತ್ತು ಅದರ ಸಲುವಾಗಿ ನಾವು ಅವ್ರು ಕೇಳಿಕೊಂಡಾಗ ಅವ್ರ ಕಂಪ್ನಿಯಿಂದ ಒಬ್ಬರು ಮಂಜುನಾಥ್ ಅನ್ನೋರನ್ನ ಕಳಿಸ್ಕೊಟ್ರು ಟೆಕ್ನಿಷಿಯನ್ನ. ಅವರು ಸಹಿತ ಬಂದು ಇಲ್ಲೇ ನಮ್ಮ ಜನರ ಜೊತೆಗೆ ಒಳ್ಳೆ ರೀತಿಯಾಗಿ ಇದನ್ನು ಮಾಡಿ ನೀಟಾಗಿ ನಮಗೆ ಈ ಕೃಷಿ ಹೊಂಡಕ್ಕೆ ಪ್ಲಾಸ್ಟಿಕ್ಕು ಮತ್ತು ಇದನ್ನು ಇನ್ಸ್ಟಾಲ್ ಮಾಡಿಕೊಟ್ರು. ಭಾಳ ಒಂದು ಒಳ್ಳೆಯ ಸರ್ವಿಸ್ ಕೊಟ್ಟು ಒಂದು ವ್ಯವಸ್ಥೆ ಇದೆ ಕಳ್ಕೊಂಡಿ ಕಂಪ್ನಿ ಅವ್ರದ್ದು. ಅದಕ್ಕೆ ಅವ್ರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬೇರೆ ಕಸ್ಟಮರ್ಗೆ ಏನು ಸಜೆಷನ್ ಕೊಡ್ತೀವಿ? ಬೇರೆ ಕಸ್ಟಮರ್ಗೆ ಅವ್ರ ಅಂಗಡಿಗೆ ಹೋಗಿ ನೀವು ಮಟೀರಿಯಲ್ ತೊಗೊಂಡು ಮತ್ತು ಎಲ್ಲ ರೈತರಿಗೆ ಬೇಕಾದಂಥ ಮಟೀರಿಯಲ್ಸ್ ಆಯ್ತು, ಬೀಜ ಆಯ್ತು, ಗೊಬ್ಬರಗಳಾಯ್ತು ಅವ್ರು ಸಿಗ್ತಾವೆ, ಅಲ್ಲಿ ತೊಗೋಬೋದು. ಮತ್ತು ಒಂದು ರೀಸನೇಬಲ್ ರೇಟ್ನಾಗ ಮಾರ್ಕೆಟಿಗಿಂತ ಅಲ್ಲಿ ನಾನು ಬೇರೆ ಒಂದು 3-4 ಅಂಗಡಿಗೆ ನೋಡಿದಾಗ ಇವರಲ್ಲಿ ಪ್ರತಿಯೊಂದು ಪ್ಲಾಸ್ಟಿಕ್ ಐಟಮ್ಸ್ ಅಂದರೆ ನಮ್ಮ ರೈತರಿಗೆ ಬೇಕಾಗುವಂಥ ಐಟಮ್ಸು ಸಹಿತ ಒಂದು ರೀಸನೇಬಲ್ ರೇಟ್ನಾಗ ಅದಾವೆ. ಈ ಒಂದು ಜರ್ಕಿನ್ ಇರ್ಬೋದು, ಅಂದರೆ ಮಳೆಗಾಲಕ್ಕೆ ಬೇಕಾಗುವಂಥ ಐಟಮ್ಸು ಸಹಿತ ಅವ್ರ ಹತ್ರ ಅದಾವೆ. ಆಮೇಲೆ ಪಾಟ್ಗಳನ್ನು ತಯಾರು ಮಾಡಲಿಕ್ಕೆ ಪಾಟ್ಗಳದಾವೆ. ಆಮೇಲೆ ಸಲಿಕೆ ಕೂದಲಿ ಪ್ರತಿಯೊಂದು ಪಿಕಾಸಿ ಎಲ್ಲ ಅವ್ರ ಹತ್ರ ಇದಾವೆ. ಅದಕ್ಕೆ ನಾನು ಅವ್ರ ಕಂಪ್ನಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಭಾಳ ಇಂಪ್ರೆಸ್ ಆದೆ. ಮತ್ತು ಅವರು ಸಹಿತ ಮಾಲಕರು ಒಳ್ಳೆಯ ನಮಗೆ ಒಂದು ಮಾರ್ಗದರ್ಶನ ಮಾಡಿದರು. ಮತ್ತು ನಾನು ಕೇಳಿಕೊಂಡಾಗ ನಮ್ಮ ಒಳ್ಳೆ ಟೆಕ್ನಿಷಿಯನ್ ಕಳಿಸ್ಕೊಡ್ತಾರೆ, ಆ ಪ್ರಕಾರ ಕಳಿಸ್ಕೊಟ್ಟಾರೆ. ಇವತ್ತು ಅವ್ರು ಬಂದು ಇಲ್ಲೆಲ್ಲ ನಮಗೆ ಇನ್ಸ್ಟಾಲ್ ಮಾಡಿ ಒಳ್ಳೆಯ ಪ್ರೀತಿ ಸ್ನೇಹದಿಂದ ಕೆಲಸ ಮುಗಿಸ್ಕೊಟ್ರು. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ